ನಾಳೆ ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನಾ ಯಾತ್ರೆ ನಡೀತಾ ಇರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕೇಸರಿ ಬಂಟಿಂಗ್ಸ್ ಮತ್ತು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಯಾತ್ರೆ ಸಾಗುವ ಪಟ್ಟಣದ ಮುಖ್ಯ ಬೀದಿಗೆ ಕೇಸರಿ ಬಂಟಿಂಗ್ಸ್ ಹಾಕಿ ಅಲಂಕಾರ ಮಾಡಲಾಗಿದೆ. ಈ ಸಂಕೀರ್ತನಾ ಯಾತ್ರೆಯಲ್ಲಿ 5,000ಕ್ಕೂ ಹೆಚ್ಚು ಮಾಲಾಧಾರಿಗಳು ಭಾಗಿಯಾಗಲಿದ್ದಾರೆ. ಇನ್ನು ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮೆರವಣಿಗೆ ಮಾರ್ಗ ಉದ್ದಕ್ಕೂ 100ಕ್ಕೂ ಹೆಚ್ಚು ಸಿಸಿಟಿವಿಯನ್ನು ಅಳವಡಿಸಿ ಕಟ್ಟೆಚ್ಚರ ವಹಿಸಲಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ಬಂಡೆ ಕ್ವಾರಿ ಕಾರ್ಮಿಕರಿಗೆ ಆಗ್ತಾ ಇರುವ ಕಿರುಕುಳ ಖಂಡಿಸಿ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಪಾದಯಾತ್ರೆ ನಡೆಸಿದ್ದಾರೆ. ಶಾಸಕರ ಆಪ್ತರ ಮಾತು ಕೇಳಿ ತಾಲೂಕು ಆಡಳಿತ ಬಂಡೆ ಕಾರ್ಮಿಕರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದೆ. ಪರವಾನಿಗೆ ಪಡೆದರೂ ಕ್ವಾರಿ ನಡೆಸಲು ಬಿಡ್ತಾ ಇಲ್ಲ. ಜೊತೆಗೆ ಬ್ಲಾಸ್ಟಿಂಗ್ ಹೆಸರಲ್ಲಿ ಸುಳ್ಳು ಕೇಸ್ ದಾಖಲಿಸ್ತಾ ಇದ್ದಾರೆ ಅಂತ ಕಿಮ್ಮನೆ ರತ್ನಾಕರ್ ಆಕ್ರೋಶ ವ್ಯಕ್ತಪಡಿಸಿದರು. ಕುರುವಳ್ಳಿಯಿಂದ ತೀರ್ಥಹಳ್ಳಿ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ನಡೆಸಿ ಬಿಜೆಪಿ ಹಾಗೂ ಹೊದಲ ಬಸವರಾಜ್ ವಿರುದ್ಧ ಘೋಷಣೆ ಕೂಗಿದ್ರು. ನಂತರ ಜಿಲ್ಲಾಧಿಕಾರಿಗೆ ಕಾಲ್ ಮಾಡಿದ ಕಿಮ್ಮನೆ ರತ್ನಾಕರ್ ಕಲ್ಲು ಬಂಡೆ ಕ್ವಾರಿ ನಿಂತರೆ ಕಾರ್ಮಿಕರಿಗೆ ಸಮಸ್ಯೆಯಾಗುತ್ತೆ, ಶೀಘ್ರವೇ ಸಮಸ್ಯೆ ಬಗೆಹರಿಸಿ ಅಂತ ಒತ್ತಾಯಿಸಿದರು. ಏನ್ ಮಾಡಿದ್ರು ಜನ ತಾಲೂಕು ಆಡಳಿತಕ್ಕೆ ಜೋರ್ ಮಾಡಿದ್ರು. ಅವರೇ ಹೇಳಿ ಓಪನ್ ಮಾಡಿಸಿದ್ರು. ಇದು ಜ್ಞಾನೇಂದ್ರ ಪ್ರಾಮಾಣಿಕ. ವ್ಯಕ್ತಿಯೋರ್ವ ಇಎನ್ಟಿ ಕ್ಲಿನಿಕ್ಗೆ ನುಗ್ಗಿ ಸಿಬ್ಬಂದಿಗೆ ಹಲ್ಲೆ ಮಾಡಿ ದಾಂಧಲೆ ನಡೆಸಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ದರ್ಬೆಯಲ್ಲಿ ನಡೆದಿದೆ. ತನ್ನ ಪರಿಚಯಸ್ಥರನ್ನ ತಪಾಸಣೆಗೆ ಬೇಗ ಒಳಗಡೆ ಬಿಟ್ಟಿಲ್ಲ ಎಂಬ ಕಾರಣಕ್ಕೆ ಇಬ್ರಾಹಿಂ ಎಂಬಾತ ಕ್ಲಿನಿಕ್ ಸಿಬ್ಬಂದಿ ಶ್ರೀಕಾಂತ್ ಎಂಬಾತನ ಮೇಲೆ ಹಲ್ಲೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕ್ಲಿನಿಕ್ನ ಗ್ಲಾಸ್ ಪುಡಿ ಇತರೆ ರೋಗಿಗಳಿಗೆ ಭಯ ಹುಟ್ಟಿಸಿ ಅವಾಚ್ಯವಾಗಿ ಬೈದಿದ್ದಾನೆ. ಡಾಕ್ಟರ್ ರಾಮಮೋಹನ್ ರಾವ್ ಎಂಬುವರ ಕ್ಲಿನಿಕ್ ಇದಾಗಿದ್ದು ನವೆಂಬರ್ 29ರಂದೇ ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಇಬ್ರಾಹಿಂ ವಿರುದ್ಧ ಪುತ್ತೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶಿಕ್ಷಕನೊಬ್ಬ ಶಾಲಾ ಮಕ್ಕಳನ್ನೇ ತನ್ನ ಸೇವಕರನ್ನಾಗಿ ಮಾಡಿಕೊಂಡ ಘಟನೆ ದಾವಣಗೆರೆಯ ಅಣಬೂರು ಗ್ರಾಮದ ಪ್ರೌಢಶಾಲೆಯಲ್ಲಿ ನಡೆದಿದೆ. ಪಾಠ ಹೇಳಿ ಕೊಡೋ ಬದಲು ತನ್ನ ಬೈಕ್ ತೊಳೆಯಲು, ತನ್ನ ಜಮೀನು ಕೆಲಸ ಮಾಡಲು ಮಕ್ಕಳನ್ನ ಬಳಸಿಕೊಳ್ತಾ ಇದ್ದಾನೆ. ಅನುದಾನಿತ ಶಾಲೆಯ ಮುಖ್ಯ ಶಿಕ್ಷಕ ಕುಮಾರ್ ನಾಯಕ್ ಶಾಲೆಗೆ ಬರ್ತಾ ಇದ್ದಂತೆ ಮಕ್ಕಳಿಗೆ ಮೊದಲು ತನ್ನ ಬೈಕ್ ಕ್ಲೀನ್ ಮಾಡಲು ಹೇಳ್ತಿದ್ದಂತೆ. ಈ ಬಗ್ಗೆ ತಿಳಿದ ಪೋಷಕರು ಶಿಕ್ಷಕನ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮಕ್ಕಳು ಬೈಕ್ ಕ್ಲೀನ್ ಮಾಡಿಸ್ತಾ ಇರುವ ದೃಶ್ಯ ಸಾರ್ವಜನಿಕರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಆಡಳಿತ ಮಂಡಳಿ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. 4 ಎಕರೆ ಜಮೀನಿಗಾಗಿ ವನ್ಯಜೀವಿ ತಜ್ಞ ಕೃಪಾಕರ್ ಹಾಗೂ ರೈತ ಕುಟುಂಬದ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಮೈಸೂರಿನ ದೊಡ್ಡ ಮಾರಗೌಡನಹಳ್ಳಿಯಲ್ಲಿ ನಡೆದಿದೆ. 1951ರಲ್ಲಿ ಹರಾಜು ಮೂಲಕ ರೈತ ಸಣ್ಣೇಗೌಡ ಕುಟುಂಬಕ್ಕೆ ಸರ್ವೆ ನಂಬರ್ 121ರ 4 ಎಕರೆ ಜಮೀನು ದಕ್ಕಿತ್ತು. ಈ ಜಮೀನಿನಲ್ಲಿ ಅಡಿಕೆ, ತೆಂಗು ಹಾಕಿದ್ರು. ಆದರೆ 2006ರಲ್ಲಿ ಈ ಜಮೀನನ್ನ ವನ್ಯಜೀವಿ ತಜ್ಞ ಕೃಪಾಕರ್ ಸಹೋದರ ಖರೀದಿ ಮಾಡಿದ್ರು. ಹೀಗಾಗಿ ಕೃಪಾಕರ್ ತಡರಾತ್ರಿ ತಮ್ಮ ಜಮೀನನ್ನ ಸ್ವಾಧೀನಕ್ಕೆ ಪಡೆಯಲು ಬಂದಿದ್ರು. ಈ ವೇಳೆ 2 ಕುಟುಂಬಗಳ ನಡುವೆ ಗಲಾಟೆ ನಡೆಯಿತು. ಸ್ಥಳಕ್ಕೆ ಬಂದ ಮೈಸೂರು ತಹಶೀಲ್ದಾರ್ ಮಹೇಶ್ ರೈತ ಕುಟುಂಬವನ್ನ ಪೊಲೀಸರ ವಶಕ್ಕೆ ನೀಡಿ ಜಮೀನಿನನ್ನ ಕೃಪಾಕರ್ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಈ ವೇಳೆ ರೈತ ಕುಟುಂಬ ನಮಗೆ ಅನ್ಯಾಯವಾಗ್ತಾ ಇದೆ, ತಹಶೀಲ್ದಾರ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸೈಬರ್ ಖದೀಮರು ಹಾಸನ ಜಿಲ್ಲಾಧಿಕಾರಿ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿ ಸಂದೇಶಗಳನ್ನು ಕಳುಹಿಸಿರುವ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ಹೆಸರಲ್ಲಿ ನಕಲಿ ವಾಟ್ಸ್ಆಪ್ ಖಾತೆ ಸೃಷ್ಟಿಸಿರುವುದಲ್ಲದೆ ಲತಾಕುಮಾರಿ ಅವರ ಫೋಟೋವನ್ನೇ ಪ್ರೊಫೈಲ್ಗೆ ಹಾಕಿ ವೀಣಾ ಎಂಬುವರಿಗೆ ಡಿಸಿ ಹೆಸರಲ್ಲಿ ಸಂದೇಶಗಳನ್ನು ಕಳುಹಿಸಲಾಗ್ತಾ ಇದ್ದು ಹಣಕ್ಕಾಗಿ ಖದೀಮರ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಉಡುಪಿ ಹೋಟೆಲ್
ಹೋಟೆಲ್ ಅಡುಗೆ ಭಟ್ಟ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಹೋಟೆಲ್ ಮೇಲ್ಭಾಗದ ಕೊಠಡಿಯಲ್ಲಿ ನೇಣು ಬಿಗಿದುಕೊಂಡು ಆಶೀಶ್ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಛತ್ತೀಸ್ಗಢ ಮೂಲದ ಅಡುಗೆ ಭಟ್ಟ ಎಂದು ಮಾಹಿತಿ ತಿಳಿದು ಬಂದಿದೆ. ಇನ್ನು ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರು ಮೊಬೈಲ್ ಫೋನ್ ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಘಟನೆ ಸಂಬಂಧ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ ಚಕ್ರದ ಅಡಿ ಸಿಲುಕಿ ನಾಡಾ ಬಾಂಬ್ ಸ್ಫೋಟಗೊಂಡಿರುವ ಘಟನೆ ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಹಿರೇಕಲವತ್ತಿ ಗ್ರಾಮದ ಬಳಿ ನಡೆದಿದೆ. ಸ್ಫೋಟದ ತೀವ್ರತೆ ಕಡಿಮೆ ಇದ್ದಿದ್ದರಿಂದ ಭಾರೀ ಅಪಘಾತ ತಪ್ಪಿದೆ. ಸಿದ್ದಾಪುರದಿಂದ ಶಿಕಾರಿಪುರಕ್ಕೆ ಹೊರಟಿದ್ದ ವೇಳೆ ಅವಘಡ ಸಂಭವಿಸಿದೆ. ಬಸ್ನ ಹಿಂಬದಿಯ ಟೈರ್ಗೆ ಸಿಲುಕಿ ನಾಡಾ ಬಾಂಬ್ ಸ್ಫೋಟಗೊಂಡಿದ್ದು, ಸ್ಫೋಟದ ಸದ್ದು ಕೇಳಿ ಚಾಲಕ ಬಸ್ ನಿಲ್ಲಿಸಿದ್ದಾನೆ. ರೈತರು ನಾಡಾ ಬಾಂಬ್ಗಳನ್ನ ಹಂದಿಗಳಿಂದ ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡಲು ಬಳಸ್ತಾರೆ. ರೈತರು ಜಮೀನಿಗೆ ಕೊಂಡೊಯ್ಯುವ ವೇಳೆ ರಸ್ತೆಯಲ್ಲಿ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಘಟನೆಗೆ ಸಂಬಂಧ ಶಿಕಾರಿಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇವಸ್ಥಾನದ ಪಕ್ಕ ಕುಳಿತು ಗಾಂಜಾ ಮಾರ್ತಾ ಇದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಪ್ರತಿದಿನ ಲಕ್ಕೂರು ಚಿಕ್ಕ ತಿರುಪತಿ ರಸ್ತೆಯಲ್ಲಿರುವ ದುಗ್ಗಲಮ್ಮ ದೇವಸ್ಥಾನದ ಬಳಿ ಗಾಂಜಾ ಮಾರ್ತಾ ಇದ್ರು ಅಂತ ಮಾಹಿತಿ ತಿಳಿದು ಬಂದಿದೆ. ಎಟ್ಟಕೋಡಿ ಗ್ರಾಮದ ಅನೀಶ್ ಬಂಧಿತ ಆರೋಪಿ. ದಾಳಿ ಸಂದರ್ಭದಲ್ಲಿ ಬಂಧಿತನಿಂದ 85,000 ಬೆಲೆ ಬಾಳುವ 900 ಗ್ರಾಂ ಗಾಂಜಾ ಪೊಲೀಸರು ವಶಕ್ಕೆ ಪಡೆದಿದ್ದು, ಕೋಲಾರದ ಪೊಲೀಸರು ಅನೀಶ್ ಎಂಬಾತನನ್ನ ಬಂಧಿಸಿದ್ದಾರೆ. ಇನ್ನು ಘಟನೆಗೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕೋಡಿಯ ರಾಯಭಾಗ ಪಟ್ಟಣದಲ್ಲಿ ಸಮರ್ಪಕ ಸಾರಿಗೆ ಬಸ್ ವ್ಯವಸ್ಥೆಗಾಗಿ ಆಗ್ರಹಿಸಿ ಶಾಲಾ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ದಾರೆ. ಬಸ್ಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರಿಯಾದ ಟೈಮ್ಗೆ ಬಸ್ಗಳಿಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದು, ಸಾಕಷ್ಟು ಸಲ ಮನವಿ ಮಾಡಿದ್ರೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. ಅದರಲ್ಲೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೇತ್ ಅವರು ಜಿಲ್ಲೆಯಲ್ಲೇ ಈ ಸಮಸ್ಯೆ ಇರೋದ್ರಿಂದ ವಿದ್ಯಾರ್ಥಿಗಳು ರೊಚ್ಚಿಗೆದ್ದಿದ್ರು. ಸ್ಥಳಕ್ಕೆ ಬಂದ ರಾಯಭಾಗ ಪೊಲೀಸರು ಪ್ರತಿಭಟನೆ ತಿಳಿಗೊಳಿಸಿದ್ರು. ನಂತರ ಸಾರಿಗೆ ಘಟಕದ ಅಧಿಕಾರಿಗಳಿಂದ ಹೆಚ್ಚುವರಿ ಬಸ್ ನೀಡುವ ಭರವಸೆ ನೀಡಿದ್ರು. ಹೀಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆ ಕೈಬಿಟ್ರು. ಮತ್ತೆ ಅವಾಜ್ ಶಬ್ದದಿಂದ ಅವರ ಕಂಟ್ರೋಲರ್ ಹುಡುಗರಿಗೆ ಬೀತಾರಂದ್ರೆ ಯಾರು ಕಂಟ್ರೋಲರ್